ನನಸಾದ ಡಿಕೆ ಶಿವಕುಮಾರ್ ಕನಸು. ಸಿಎಂ ಆದ ಡಿಕೆಶಿ ಮಗಳಿಂದ ಭಾವನಾತ್ಮಕ ಪೋಸ್ಟ್. ಇವತ್ತು ಜನ ಬಂಡೆ ಅಂತ ಕರಿಬಹುದು, ಬಟ್ ಆ ಬಂಡೆ ಫಾರ್ಮ್ ಆಗಕ್ಕೆ ಎಷ್ಟು ದಿವಸ ತಗೊಂಡಿದೆ ಅಂತ ನಾವು ಡಿಕೆ ಶಿವಕುಮಾರ್ ಅವರು ಕಳೆದ 40 ವರ್ಷಗಳಿಂದ ರಾಜಕೀಯ ಮಾಡಿಕೊಂಡು ಬರ್ತಾ ಇದ್ದು, ಸಿಎಂ ಆಗಬೇಕು ಅನ್ನೋದು ಡಿಕೆ ಹಾಗೂ ಅವರ ಕುಟುಂಬಸ್ಥರ ಬಹುದಿನಗಳ ಕನಸಾಗಿದೆ. ಡಿಕೆ ಶಿವಕುಮಾರ್ ಅವರ ಕನಸು ಕೊನೆಗೂ ನನಸಾಗಿದ್ದು, ನಿನ್ನೆ ನಡೆದ ಶಾಸಕಾಂಗ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ರಾಜ್ಯದ ಸಿಎಂ ಆಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಡಿಕೆಶಿ ನಿಯೋಜಿತ ಸಿಎಂ ಆಗ್ತಿದ್ದಂತೆ ಮಗಳು ಐಶ್ವರ್ಯ ಹೆಗಡೆ ಫುಲ್ ಖುಷಿಯಾಗಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಸಿಎಂ ಆದ ಡಿಕೆಶಿಗೆ ಶುಭಾಶಯಗಳು ಅಪ್ಪ ಎಂದು ತಂದೆ ಜೊತೆಗಿನ ವಿಡಿಯೋ ಹಾಗೂ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಐಶ್ವರ್ಯ ಹೆಗಡೆ ಶೇರ್ ಮಾಡುವ ಮೂಲಕ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ಜನರು ಬಂಡೆ ಅಂತ ಕರಿಬಹುದು, ಆದರೆ ಆ ಬಂಡೆ ಫಾರ್ಮ್ ಆಗೋದಕ್ಕೆ ಎಷ್ಟು ದಿನ ತಗೊಂಡಿದೆ ಅನ್ನೋದನ್ನ ನಾವು ಚಿಕ್ಕ ವಯಸ್ಸಿನಿಂದ ನೋಡಿದ್ದೇವೆ. ಇನ್ನು ಆ ಬಂಡೆ ಏನ್ ಮಾಡುತ್ತೋ ಏನಾಗುತ್ತೋ ಅಂತ ಜನ ಎಷ್ಟು ಕ್ಯೂರಿಯಸ್ ಆಗಿದ್ದಾರೋ ಅಷ್ಟೇ ಕ್ಯೂರಿಯಸ್ ಫ್ಯಾಮಿಲಿಗಿದೆ ಅಂತ ಹೇಳ್ತಾ ಡಿಕೆ ಸದಾ ಹೇಳುವ ಮಾತನ್ನ ಐಶ್ವರ್ಯ ಹೆಗಡೆ ಈ ಪೋಸ್ಟ್ ನಲ್ಲಿ ಮತ್ತೆ ತಿಳಿಸಿದ್ದಾರೆ. ಇವತ್ತು ಜನ ಬಂಡೆ ಅಂತ ಕರಿಬಹುದು, ಬಟ್ ಆ ಬಂಡೆ ಫಾರ್ಮ್ ಆಗಕ್ಕೆ ಎಷ್ಟು ದಿವಸ ತಗೊಂಡಿದೆ ಅಂತ ನಾವು ನಮ್ಮ ಅಪ್ಪ ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತಾರೆ, ಮಗಳೇ ದೇವ್ರು ವರನು ಕೊಡಲ್ವಂತೆ ಶಾಪನು ಕೊಡಲ್ಲ. ಇತ್ತ ಡಿಕೆ ಸಿಎಂ ಅಂತ ಅಧಿಕೃತವಾಗಿ ಘೋಷಣೆ ಮಾಡುತ್ತಿದ್ದಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್, ಎಂಬಿ ಪಾಟೀಲ್, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಸೇರಿ ಹಲವು ಮಂದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಡಿಕೆ ಶಿವಕುಮಾರ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇತ್ತ ಡಿಕೆ ಸಿಎಂ ಆಗ್ತಿದ್ದಂತೆ ರಾಮನಗರದ ಕನಕಪುರ ಭಾಗದ ಜನರಲ್ಲಿ ಸಂತಸ ಮನೆ ಮಾಡಿದ್ದು, ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್ ಪ್ರಜಾಶಕ್ತಿ ಟಿವಿ, ತುಮಕೂರು.